ಆಟೋಮೋಟೋ ಕನ್ನಡ ಚಾನಲ್ಗೆ ಸ್ವಾಗತ. ಎಲ್ಲ ಸೆಗ್ಮೆಂಟಲ್ಲೂ ಒಂದು ಲೆಜೆಂಡ್ ಅನ್ನೋ ಗಾಡಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಕಾರ್ ಸೆಗ್ಮೆಂಟಲ್ಲಿ ಕ್ರೆಟಾ ಸೆಗ್ಮೆಂಟಲ್ಲಿ ಕ್ರೆಟಾನೇ ಕಿಂಗ್ ಇದೆ. ಅದನ್ನು ಮೀರ್ಸೋಕೆ ಯಾವ ಕಾರ್ ಕೈಲೂ ಆಗಲ್ಲ. ಅದಕ್ಕಿಂತ ಬೆಟರ್ ಕಾರ್ಸ್ ಇದೆ. ಕುಶಾಕು ಎಲ್ಲ ಆಸ್ಪೆಕ್ಟಲ್ಲೂ ಅದಕ್ಕಿಂತ ಬೆಟರ್ ಇದೆ. ಈಗ ಡಸ್ಟರ್ ಬಂದಿರೋ ಕೂಡ ಅದಕ್ಕಿಂತ ಬೆಟರ್ ಇದೆ. ಬಟ್ ಎಲ್ಲ ಕಾರ್ ಕೂಡ ಅದನ್ನು ಸೇಲ್ಸಲ್ಲಿ ಮೀರ್ಸೋದಕ್ಕಾಗೋದಿಲ್ಲ. ಸೊ ಸ್ಕೂಟಿ ಸೆಗ್ಮೆಂಟಲ್ಲಿ ನೀವು ನೋಡ್ಬೋದು, ಜುಪಿಟರ್ ಇದೆ, ಆ್ಯಕ್ಟಿವಾ ಇದೆ. ಜುಪಿಟರ್ ಎಲ್ಲ ಆಸ್ಪೆಕ್ಟಲ್ಲೂ ಆ್ಯಕ್ಟಿವಾಗಿಂತ ಬೆಟರೇ ಇದೆ. ಬಟ್ ಆ್ಯಕ್ಟಿವಾ ಬೆಸ್ಟ್ ಸೆಲ್ಲರ್ ಇದೆ. ಸೊ ಅದೇ ಥರ ಕಮ್ಯೂಟರ್ ಗೇರ್ಡ್ ಬೈಕಲ್ಲಿ ಬೆಸ್ಟ್ ಅಂದರೆ ಇದುವರೆಗೂ ಬೆಸ್ಟ್ ಸೆಲ್ಲಿಂಗ್ ಬೈಕ್ ಆಲ್ಮೋಸ್ಟ್ ಒಂದು ಕೋಟಿಗಿಂತ ಜಾಸ್ತಿ ಸೇಲ್ ಆಗಿರೋ ಬೈಕ್ ಅಂದರೆ ಸ್ಪ್ಲೆಂಡರ್. ಸೊ ಆ ಸ್ಪ್ಲೆಂಡರ್ನ ಮೀರ್ಸೋದಕ್ಕೆ ಅಂತ, ಅದನ್ನು ಸೇಲ್ಸಲ್ಲಿ ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಅಂತ ಸುಮಾರು ಬೈಕ್ನ ಎಲ್ಲ ಕಂಪ್ನಿಯವರು ಬಿಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ಸೊ ಬಜಾಜ್ ಅವರು ಟ್ರೈ ಮಾಡಿದ್ರು, ಅವ್ರು ಪ್ಲಾಟಿನಾ ಅಂತ ಬಿಟ್ರು, CT100 ಅಂತ ಬಿಟ್ರು. ಸೊ ನೆಕ್ಸ್ಟು ಬಜಾಜ್ ಆದಮೇಲೆ TVS ಅವ್ರು ಕೂಡ ಅವ್ರದ್ದು ಬೇರೆ ಬೈಕ್ಗಳು ಬಿಟ್ರು, ಸ್ಟಾರ್ ಸಿಟಿ ಬಿಟ್ರು, ಸ್ಪೋರ್ಟ್ ಅಂತ ಬಿಟ್ರು, ಮೈಲೇಜ್ ಕಿಂಗ್ ಅಂತ, ಅಂದರೆ ಮೈಲೇಜ್ ಕಿಂಗ್ ಸ್ಪೋರ್ಟ್ ಏನಿದೆ ಮೈಲೇಜ್ ಕಿಂಗ್ ಅಂತ ಹೇಳಿದ್ರು. ಸೊ ಸುಮಾರು ಅದೇ ಥರ ಬೈಕ್ಗಳು ಬಿಟ್ರು. ಹೋಂಡಾ ಹೀರೋ ಹೋಂಡಾ ಸೇರಿಕೊಂಡು ಈ ಸ್ಪ್ಲೆಂಡರ್ ಬೈಕ್ನ ಮಾಡಿದ್ದು. ಇದನ್ನು CD100 ಸಕ್ಸೆಸರ್ ಆಗಿ ಅದನ್ನು ನೆಕ್ಸ್ಟ್ ವರ್ಷನ್ ಆಗಿ ಸ್ಪ್ಲೆಂಡರ್ ಬಿಟ್ರು. ಏನು ಸಫಿಸ್ಟಿಕೇಟೆಡ್ ಆಗಿ ಎಷ್ಟು ನೀಟಾಗಿದೆ. ಸೊ ಅದನ್ನು ಕಂಟಿನ್ಯೂ ಲೆಗೆಸಿ ಮಾಡ್ಕೋತಾ, ಅದು ಹೀರೋ ಮತ್ತು ಹೋಂಡಾ ಬೇರೆ ಬೇರೆ ಆದಾಗ ಹೀರೋದವರು ಸ್ಪ್ಲೆಂಡರ್ನ ಕಂಟಿನ್ಯೂ ಮಾಡ್ಕೊಂಡು ಹೋದರು. ಸಣ್ಣದು ಅಪ್ಡೇಟ್ ಕೊಡ್ತಾ ಹೋದರು. ಅವ್ರದ್ದು ಫಿಲಾಸಫಿ ಏನಿದೆ, ಡೋಂಟ್ ಚೇಂಜ್ ಇಫ್ ಇಟ್ಸ್ ನಾಟ್ ಬ್ರೋಕನ್. ಸೊ ಅದೇನು ಪ್ರಾಬ್ಲಮ್ ಇಲ್ಲ ಅಂದರೆ ಅದ್ರಲ್ಲಿ ಏನು ಚೇಂಜಸ್ ಮಾಡ್ತೀರಿ, ಎಲ್ಲರಿಗೂ ಇಷ್ಟ ಆಗ್ತಿದೆ, ಸೇಲ್ಸು ಕೂಡ ಚೆನ್ನಾಗಿ ಆಗ್ತಿದೆ. ಸೊ ಚೇಂಜ್ ಏನಿಗೆ ಮಾಡ್ತೀರಿ. ಸೊ ಸ್ವಲ್ಪ ಗ್ರಾಫಿಕ್ಸು, ಇಂಜಿನ್ ಏನಿದೆ ಅಷ್ಟು ವರ್ಷದಿಂದನೂ ಸೇಮೇ ಇದೆ. ಸ್ವಲ್ಪ FI ಇಂಜಿನ್ ಬಂದಿದೆ, ಸ್ವಲ್ಪ BS6 ನಾಮ್ಸ್ಗೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಬಟ್ ಅವಾಗೇನಿದೆ ಅದೇ ಇಂಜಿನ್ ಇದುವರೆಗೂ ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದಾರೆ. ಹೋಂಡಾದವರು ಈ ಸ್ಪ್ಲೆಂಡರ್ದು ಏನು ಡಾಮಿನೆನ್ಸ್ ಇದೆ ಅದನ್ನ ಬೀಟ್ ಮಾಡೋದಕ್ಕೆ ಅವರು ಕೂಡ CD100 ಅಂತ ಬಿಟ್ರು, ಡ್ರೀಮ್ ಯುಗ ಅಂತ ಬಿಟ್ರು, ಇದೇ ಥರ ಸುಮಾರು ಬೈಕ್ಸ್ನ ಬಿಟ್ರು 100cc. ಇವಾಗ ಶೈನ್ 100 ಅಂತ ಅವ್ರು ಬಿಟ್ಟಿದ್ದಾರೆ. ಸೊ TVS ಅವರು ಅದನ್ನು ಬೀಟ್ ಮಾಡೋದಕ್ಕೆ ಅಂತ ಒಂದು ಪ್ರಾಡಕ್ಟ್ ಬಿಟ್ಟಿದ್ದಾರೆ. ನಾವು ಕೂಡ ಅದನ್ನು ತೊಗೊಂಡಿದ್ದೀವಿ. ಆಲ್ಮೋಸ್ಟ್ 2 months ಆಯಿತು. 2 monthsಯಿಂದ ನಾನು ಆಲ್ಮೋಸ್ಟ್ 2,500 ಕಿಲೋಮೀಟ್ರ್ ಇದನ್ನು ಓಡಾಡಿದ್ದೀನಿ. ಆಲ್ಮೋಸ್ಟ್ ಡೈಲಿ ಇದನ್ನೇ ಬಳಸ್ತಾ ಇದ್ದೀನಿ. ಬೆಟ್ಟಗಳಿಗೆ ತಗೊಂಡೋಗಿದ್ದೀನಿ, ಬೇರೆ ಬೇರೆ ಜಾಗಗಳಿಗೆ, ಸಿಟಿಯಲ್ಲಿ, ಹೈವೇಯಲ್ಲಿ ಡೈಲಿ ಇದನ್ನೇ ಯೂಸ್ ಮಾಡ್ತೀನಿ. ಡೈಲಿ ಆಲ್ಮೋಸ್ಟ್ 150 ಕಿಲೋಮೀಟರ್ಸ್ ಇದನ್ನೇ ಬಳಸೋದಿರೋದ್ರಿಂದ ಬೈಕ್ ಹೇಗಿದೆ ಅಂತ ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಸ್ವಲ್ಪ ವಿಡಿಯೋ ಲೆಂತ್ ಇರುತ್ತೆ. ಬಟ್ ನೀವೇನು 1 ಲಕ್ಷ ಖರ್ಚು ಮಾಡ್ತೀರಿ, ಅದಕ್ಕಾಗಿ ನೀವು ಒಂದು 10 ನಿಮಿಷ ನಿಮ್ಮ ಕೈಲಿ ಸ್ಪೆಂಡ್ ಮಾಡೋದಕ್ಕಾಗಲ್ವಾ, ಏನು ರಿವ್ಯೂ ನೋಡ್ಬೇಕು ತಾನೆ. ಸೊ ಅದಕ್ಕಾಗಿ ಕಂಪ್ಲೀಟ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಬೋರಿಂಗ್ ಅಂತ ಮಧ್ಯೆ ಅನ್ನಿಸ್ಬೋದು, ಯಾಕಂದರೆ ಡೀಟೇಲ್ಸ್ ಎಲ್ಲ ಹೇಳ್ಬೇಕಾದ್ರೆ ಬೋರಿಂಗ್ ಅಂತ ಅನಿಸ್ಬೋದು, ಹೇಳೋಕ್ಕಾಗಲ್ಲ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ರೇಡಾನ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಮೈಲೇಜ್ ಇರ್ಬೋದು, ಆನ್ ರೋಡ್ ಎಷ್ಟು ಬೀಳುತ್ತೆ, ಯಾವ ವೇರಿಯಂಟ್ ತೊಗೋಬೇಕು, ಸ್ಪ್ಲೆಂಡರ್ಗಿಂತ ಬೆಟರ್ ಇದೆಯಾ ಮೇಯ್ನ್ ಕ್ವಶನ್. ಸೊ ಸುಮಾರು ಜನಕ್ಕೆ ಇದೇ ಕ್ವಶನ್ ಇರುತ್ತೆ, ಸ್ಪ್ಲೆಂಡರ್ ತೊಗೋಬೇಕಾ, ರೇಡಿಯನ್ ತೊಗೋಬೇಕಾ, ಇಲ್ಲ ಮಧ್ಯದಲ್ಲಿ ಯಾವುದು ಶೈನ್ 100 ತೊಗೋಬೇಕಾ. ಸೊ ಕಂಪ್ಲೀಟ್ ನಾನು ಡೀಟೇಲ್ಸ್ ಹೇಳ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ಬನ್ನಿ ರೇಡಿಯನ್ ಆಗಿದೆ ನೋಡೋಣ. ಸೊ ಇದರಲ್ಲಿ ಇಂಜಿನ್ ನೋಡ್ಬೋದು ನೀವು, 110cc ಬರುತ್ತೆ. ಸೊ ಸ್ಪ್ಲೆಂಡರಲ್ಲಿ ನೋಡಿದ್ರೆ 97cc, ಆಲ್ಮೋಸ್ಟ್ 100cc ಅಂತ ನಾವು ಕ್ಯಾಟಗರಿಕಲ್ಲಿ ಹೇಳ್ಬೋದು. ಬಟ್ ಇದರಲ್ಲಿ 110cc ಬರುತ್ತೆ. ಪವರ್ ಫಿಗರ್ಸು ಅದಕ್ಕೂ ಅಂತ ಏನು ಡಿಫ್ರೆನ್ಸ್ ಇಲ್ಲ ಆ್ಯಕ್ಚುಲಿ. ಇದು ಆಲ್ಮೋಸ್ಟ್ 8.5 HP ಅಷ್ಟು ಬರುತ್ತೆ. ಅದರಲ್ಲಿ ಕೂಡ 7.9 HP ಬರುತ್ತೆ. ಸೊ ಸಾರಿ 8.2 HP ಅಷ್ಟು ಬರುತ್ತೆ, ಅದರಲ್ಲಿ 7.9 HP ಬರುತ್ತೆ. ಸೊ ಆಲ್ಮೋಸ್ಟ್ 0.3 HP ಅಷ್ಟು ಡಿಫ್ರೆನ್ಸ್ ಬರುತ್ತೆ. ಅಂತ ನಿಮಗೆ ರಿಯಲ್ ವರ್ಲ್ಡಲ್ಲಿ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ. ಬಟ್ ನನ್ನ ಪ್ರಕಾರ ಆ CC ದೇರ್ ಈಸ್ ನೋ ರಿಪ್ಲೇಸ್ಮೆಂಟ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಅಂತ ಒಂದು ಸೇಯಿಂಗ್ ಇದೆ. ಅಂದರೆ ಆ ಕ್ಯೂಬಿಕ್ ಕೆಪಾಸಿಟಿಗೆ ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಸೊ 110cc ಇರೋದ್ರಿಂದ ಈಟ್ನ ಸ್ವಲ್ಪ ಬೆಟರ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಸ್ವಲ್ಪ ಹೈವೇಯಲ್ಲಿ ಸ್ವಲ್ಪ ಬೆಟರ್, ಅಂದರೆ ಇವಾಗ ಸ್ಪ್ಲೆಂಡರಲ್ಲಿ ನೀವು 65 to 70 ಸ್ಪೀಡಲ್ಲಿ ಕ್ರೂಸ್ ಮಾಡೋ ಅಷ್ಟು ಕೇಪಬಿಲಿಟಿ ಇದ್ದರೆ, ಈ ಬೈಕಲ್ಲಿ ನೀವು ಆಲ್ಮೋಸ್ಟ್ 75ವರೆಗೆ ನೀವು ಆರಾಮಾಗಿ ಅಷ್ಟೊಂದು ವೈಬ್ರೇಷನ್ಸ್ ಇಲ್ಲದೆ ವಿತೌಟ್ ಸ್ಟ್ರೆಸ್ ಈ ಬೈಕ್ನ ನೀವು ಓಡಿಸ್ಬೋದು. ಯಾಕಂದ್ರೆ ನಾನು ಆಲ್ಮೋಸ್ಟ್ ಡೈಲಿ ಹೋಗೋದು 70 to 75 ಸ್ಪೀಡನ್ನೇ ನಾನು ಮೇಂಟೈನ್ ಮಾಡ್ತೀನಿ. ಜೊತೆಗೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಇದೆ. ಇದರಲ್ಲಿ 240 mm ಡಿಸ್ಕ್ ಬ್ರೇಕ್ ಇದೆ. ಆ್ಯಕ್ಚುಲಿ ಸ್ಪ್ಲೆಂಡರಲ್ಲಿ ಯಾವುದೇ ವೇರಿಯಂಟಲ್ಲಿ ಡಿಸ್ಕ್ ಬ್ರೇಕ್ ಬರೋದಿಲ್ಲ. ಇದು ನಮ್ಮದು ವೇರಿಯಂಟ್ ಯಾವುದಿದೆ, ಡಿಜಿ ಡಿಸ್ಕ್ ಅಂತ ಟಾಪ್ ವೇರಿಯಂಟು. ಇದು ಆಲ್ಮೋಸ್ಟು ಎಕ್ಸ್ ಶೋರೂಮು 80,800 ರೂಪೀಸ್ ಇತ್ತು. ಆನ್ ರೋಡ್ ನಮಗೆ ಆಲ್ಮೋಸ್ಟ್ 1.04 ಅಂದರೆ 1,04,000 ಬಿತ್ತು. ಬಟ್ 3,000 ಡಿಸ್ಕೌಂಟ್ ಇರೋದ್ರಿಂದ ಆವಾಗ 1,01,000 ಬೀಳ್ತು. ಸೊ ಫ್ರಂಟಲ್ಲಿ ಡಿಸ್ಕ್ ಬರುತ್ತೆ, ನೀವು ನೋಡ್ಬೋದು. ನನಗಂತೂ ಒಂದಿನ ಹೋಗಬೇಕಾದ್ರೆ ಮುಂದೆ ಸಡನ್ನಾಗಿ ಹೈವೇಯಲ್ಲಿ ನಾಯಿ ಬಂತು. ನಾನು ಅಷ್ಟೊಂದು ಪ್ಯಾನಿಕ್ ಆಗಲಿಲ್ಲ ಆ್ಯಕ್ಚುಲಿ ನನಗೆ, ಯಾಕಂದರೆ ನಾನು ದೊಡ್ಡ ಬೈಕ್ ಕೂಡ ಅಂದರೆ
ಕಂಪ್ಯಾರಿಟಿವ್ಲಿ ದೊಡ್ಡ ಬೈಕ್ಸ್ ಕೂಡ ಎಲ್ಲ ಓಡಿಸಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಪ್ರೋಗ್ರೆಸಿವ್ ಬ್ರೇಕಿಂಗೇ ಮಾಡಿದೆ. ಆಲ್ಮೋಸ್ಟ್ ಹಿಂಗೆ ಬಿಟ್ಟು ಬ್ರೇಕಿಂಗ್ ಮಾಡಿದ್ದಕ್ಕೆ ತಕ್ಷಣ ಇದು ಮಾಡ್ತು. ಸೊ ಯಾವುದೇ ಥರ ಸ್ಕಿಡ್ ಕೂಡ ಆಗಲಿಲ್ಲ, ಈಸಿಯಾಗಿ ನಾನು ಮ್ಯಾನೇಜ್ ಮಾಡಿದೆ. ಸೊ ಅದೊಂದು ಅಡ್ವಾಂಟೇಜು ಡಿಸ್ಕ್ ಬ್ರೇಕೆ. ಜೊತೆಗೆ ಸಿಟಿ ಕಮ್ಯೂಟ್ಸಲ್ಲಿ ಕೂಡ ನೀವೇನಾದರೂ ಒನ್ಸ್ ಡಿಸ್ಕ್ ಬ್ರೇಕ್ ಯೂಸ್ ಮಾಡಿದ್ರೆ ವಾಪಸ್ ನಿಮಗೆ ಮಾಮೂಲಿ ಬ್ರೇಕ್ಸ್ ಯೂಸ್ ಮಾಡೋದಕ್ಕೆ ಏನಂತಾರೆ, ಮಾಮೂಲಿ ಡ್ರಮ್ ಬ್ರೇಕ್ಸ್ ಯೂಸ್ ಮಾಡೋದಕ್ಕೆ ಬೇಜಾರಾಗ್ಬಿಡುತ್ತೆ ಆ್ಯಕ್ಚುಲಿ. ಸೊ ನನ್ನ ಪ್ರಕಾರ ಅಟ್ಲೀಸ್ಟ್ ಇಂಡಿಯನ್ ರೋಡ್ಸ್ಗೆ ಎಲ್ಲ ಗಾಡಿಗಳಿಗೂ ಯಾವುದು 60 ಮೇಲೆ ಸ್ಪೀಡ್ ಹೋಗುತ್ತೆ ಆ ಗಾಡಿಗಳಿಗೆಲ್ಲ ಡಿಸ್ಕ್ ಬ್ರೇಕ್ ಕೊಡಲೇಬೇಕು. ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಇಂಡಿಯಾದಲ್ಲಿ ಏನು ಬೇಕಾದರೂ ಹೋಗ್ಬೋದು. ಸಡನ್ನಾಗಿ ಒಂದು ಹಳ್ಳ ಬರ್ಬೋದು, ಸಡನ್ನಾಗಿ ಒಂದು ನಾಯಿ ಬರ್ಬೋದು, ಹಸು ಬರ್ಬೋದು, ಮನುಷ್ಯರೇ ಬಂದ್ಬಿಡ್ಬೋದು, ಗೊತ್ತಿಲ್ಲ. ಸೊ ಡಿಸ್ಕ್ ಬ್ರೇಕ್ ಇದ್ದರೆ ಯಾವುದೇ ಟಫ್ ಸಿಚುವೇಶನ್ ನೀವು ಹ್ಯಾಂಡ್ಲು ಮಾಡ್ಬೋದು. ಆದರೂ ನೀವು ನೋಡ್ಕೊಂಡು ಓಡಿಸಿ, ಜಾಸ್ತಿ ಸ್ಪೀಡಿಂಗ್ ಮಾಡಬೇಡಿ. ಸೊ ನೆಕ್ಸ್ಟು ನೀವು ನೋಡೋದಾದರೆ ಕಿಕ್ಕರ್ ಕೂಡ ಕೊಟ್ಟಿದ್ದಾರೆ, ಕಿಕ್ ಸ್ಟಾರ್ಟು, ಫ್ಯೂಲ್ ಇಂಜೆಕ್ಷನ್ ಬರುತ್ತೆ, 8.8 ಏನೋ NM ಟಾರ್ಕ್ ಬರುತ್ತೆ. ನಾನು ಅಷ್ಟೊಂದು ಡೀಟೇಲ್ಸಾಗಿ ನಿಮ್ಗೆ ಹೇಳೋದಕ್ಕೆ ಹೋಗಲ್ಲ, ಬೋರಿಂಗ್ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ರಿಯಲ್ ವರ್ಲ್ಡ್ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮುಖ್ಯ. ಆನ್ ಪೇಪರ್ ನಾನು ಹೇಳ್ಬೋದು 100 HP ಇದೆ ಅಂತ. 100 HP ನೀವು ಯೂಸ್ ಮಾಡ್ತಿದ್ದೀರಾ, 100 HP ಯೂಸ್ ಆಗ್ತಿದೆಯಾ ನಮ್ಮ ರೋಡ್ಗೆ, ಅದು ಮೇನ್ ಮ್ಯಾಟ್ರ್ ಆಗುತ್ತೆ. ಸೊ ನನ್ನ ಪ್ರಕಾರ ಒಬ್ಬನೇ ಹೋಗ್ತಾ ಇರಬೇಕಾದ್ರೆ ಟಾರ್ಕು ತುಂಬ ಜಾಸ್ತಿ ಅನಿಸುತ್ತೆ. ಸ್ಪ್ಲೆಂಡರ್ಗೆ ಹೋಲಿಸಿದ್ರೆ ಪಿಕಪ್ಪು ತುಂಬ ಚೆನ್ನಾಗಿದೆ, ಲೋ ಎಂಡೇ ನಿಮಗೆ ಟಾರ್ಕು ಚೆನ್ನಾಗಿ ಸಿಗುತ್ತೆ. ಬಟ್ ಅಕಸ್ಮಾತ್ ಡಬಲ್ ಕೂತಿದ್ದೀರಿ, ಇನ್ ಕೇಸ್ ಟ್ರಿಪ್ಸ್ ಹೋಗೋದು ಇಲ್ಲೀಗಲ್ಲು, ಬಟ್ ಇನ್ ಕೇಸ್ ಯಾವುದೋ ಒಂದು ಶಾರ್ಟ್ ಡಿಸ್ಟೆನ್ಸು ಮನೆಯಿಂದ ಎಲ್ಲೋ ಒಂದು ಸಣ್ಣ ಜಾಗಕ್ಕೆ, ಸಣ್ಣ ದೂರಕ್ಕೆ ನೀವೇನಾದರೂ ಟ್ರಿಪ್ಸ್ ಹೋಗ್ತಿದ್ದೀರಿ ಅಂದರೆ ಹ್ಯಾಂಡ್ಲ್ ಮಾಡುತ್ತೆ. ಜೊತೆಗೆ ನಿಮಗೆ ಹೇಳ್ಬೇಕಂದ್ರೆ ಸ್ಪ್ಲೆಂಡರ್ಗಿಂತ ಇಡೀ ಸೆಗ್ಮೆಂಟಲ್ಲೇ ಇಷ್ಟು ಉದ್ದದ್ದು ಸೀಟ್ನ ನೀವು ನೋಡಿರೋ ಚಾನ್ಸೇ ಇಲ್ಲ. ಇಷ್ಟು ಉದ್ದ ಸೀಟು ನಾನು ಸ್ಪ್ಲೆಂಡರ್ ನಾನು ತಂದಿಲ್ಲ, ಬಟ್ ಸ್ಪ್ಲೆಂಡರ್ದು ನಾನು ನಿಮಗೆ ಸೀಟ್ ಅಳತೆ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ನಾನು ಯಾವುದೇ ಟೇಪ್ ಕೂಡ ತರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಮೈಂಡಲ್ಲಿ ಟೇಪ್ ತೋರಿಸ್ಬೇಕು ಅಂತ, ಬಟ್ 3 ಜನ ಕೂತ್ಕೊಂಡ್ರು ಆರಾಮಾಗಿ ಕೂತ್ಕೋಬೋದು. ನೀವು ನೋಡ್ಬೋದು, ಒಬ್ಬ ಕೂತಿದ್ದೀನಿ, ಇಲ್ಲಿಗೆ ನೋಡ್ಕೊಳ್ಳಿ ಈ ಜಾಗ. ಸೊ ಇನ್ನೊಬ್ಬ ಇನ್ನೂ ಇಷ್ಟುದ ಗ್ಯಾಪ್ ಇದೆ. ಸೊ ನನ್ನ ಲೆವೆಲ್ಲು ನನ್ನಷ್ಟು ದಪ್ಪ ಇರೋರೆ 3 ಜನ ಆರಾಮಾಗಿ ಕೂತ್ಕೋಬೋದು. ನಾನು ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ನಾವು ಟ್ರಿಪ್ಸ್ ಹೋಗಿದ್ದೀವಿ, ಆಗಲೂ ಈಸಿಯಾಗಿ 3 ಜನ ಕೂತಿದ್ವಿ. ಜೊತೆಗೆ ಮನೆಯವರು ಯಾರಾದರೂ ಕೂತ್ಕೊಳ್ಳೋದಕ್ಕೂ ಹೆಂಗಸ್ರಿಗೆ ಏನಂತಾರೆ, ಅವರು ಈ ಥರ ಕ್ರಾಸಾಗಿ ಕೂತ್ಕೋತಾರೆ. ಕ್ರಾಸಾಗಿ ಕೂತ್ಕೊಂಡಾಗ ಏನಾಗುತ್ತೆ, ಇಲ್ಲಿ ನೋಡಿ ಇಷ್ಟಿದೆ, ಇನ್ನೂ ಇಷ್ಟುದ್ದ ಗ್ಯಾಪ್ ಇದೆ. ಬಟ್ ಲೇಡೀಸ್ಗೆ ಸ್ವಲ್ಪ ಇದಿರೋದ್ರಿಂದ, ಸ್ಪ್ಲೆಂಡರ್ಲಿ ಏನಾಗುತ್ತೆ ಅದು ಇಲ್ಲೇ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಇಲ್ಲಿ ಒತ್ತೋದು ಆ ಥರ ಆಗುತ್ತೆ. ಬಟ್ ಇದರಲ್ಲಿ ತುಂಬ ಲಾಂಗ್ ಸೀಟ್ ಇದೆ, ಫ್ಯಾಮಿಲಿ ಪರ್ಸನ್ಸ್ಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಬಿಟ್ರೆ ಗ್ರ್ಯಾಬ್ ಹ್ಯಾಂಡಲ್ ಇದೆ, ನೀವು ನೋಡ್ಬೋದು, ಚೆನ್ನಾಗಿದೆ. ಜೊತೆಗೆ ಸೈಲೆನ್ಸರಲ್ಲಿ ಈಟ್ ಏನಂತಾರೆ, ಸೈಲೆನ್ಸರ್ದು ಈಟ್ ಏನೋ ತಗೊಳ್ಬಾರ್ದು ಅಂತ ಗಾರ್ಡ್ ಕೊಟ್ಟಿದ್ದಾರೆ. ಫುಲ್ಲಿ ಮೆಟಾಲಿಕ್ ಇದೆ, ಫುಲ್ಲಿ ಕ್ರೋಮ್ ಫಿನಿಶ್ ಇದೆ. ಇಲ್ಲೂ ಕೂಡ ಫುಟ್ರೆಸ್ಟ್ ಥರ ಕೊಟ್ಟಿದ್ದಾರೆ, ಇಲ್ಲೂ ಫುಟ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಬ್ರೇಕಿಂಗ್ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಹೇಳ್ದಾಗೆ ಬ್ರೇಕಿಂಗ್ ತುಂಬ ಚೆನ್ನಾಗಿದೆ ಫ್ರಂಟು. ಜೊತೆಗೆ ಇದರಲ್ಲಿ ಕಾಂಬಿ ಬ್ರೇಕ್ ಸಿಸ್ಟಮ್ ಅಂತ ಬರುತ್ತೆ. ಒಂದೊಂದು ಕಂಪ್ನಿಯವರು ಒಂದೊಂದು ಹೇಳ್ತಾರೆ, ಅದಕ್ಕೆ ಏನೋ ಒಂದು ನೇಮು. ಬಟ್ ಏನು ಬ್ಯಾಕ್ ಬ್ರೇಕ್ ಅಂಕುದ್ರೆ ಫ್ರಂಟ್ ಬ್ರೇಕ್ ಕೂಡ ಅಪ್ಲೈ ಆಗುತ್ತೆ. ಅದು ನಿಮಗೆ ಫೀಲ್ ಆಗುತ್ತೆ ಓಡಿಸ್ತಿರ್ಬೇಕಾದ್ರೆ. ಇಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಆಗದೆ ಇರ್ಬೋದು, ಬಟ್ ನಾನು ಓಡಿಸ್ಬೇಕಾದ್ರೆ ನಾನು ಡೈಲಿ ನೋಡಬೇಕಾದ್ರೆ ಇದನ್ನು ಪ್ರೆಸ್ ಮಾಡಿದ್ರೆ ಅದು ಪ್ರೆಸ್ ಆಗುತ್ತೆ, ಅದು ಪ್ರೆಸ್ ಮಾಡಿದ್ರೆ ರೀಪ್ರೆಸ್ ಆಗುತ್ತೆ. ಅದಕ್ಕೆ ಅಂದ್ಬಿಟ್ಟೆ ಇಲ್ಲೊಂದು ಇಲ್ಲೇ ವೈರ್ ಕೂಡ ಕೊಟ್ಟಿದ್ದಾನೆ, ಅಂದರೆ ಕೇಬಲ್ ಕೂಡ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟು ಹೇಳೋದಾದರೆ ಸಸ್ಪೆನ್ಷನ್ನು ಸ್ಪ್ಲೆಂಡರ್ ಅಷ್ಟು ನನಗೆ ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ. ಹಳ್ಳ ಕೊಳ್ಳಗಳು ಸ್ಪ್ಲೆಂಡರು ಒಂಥರ ATV ಥರ. ನಾನು ಅಷ್ಟು ವರ್ಷದಿಂದ ಓಡಿಸಿದ್ದೀನಿ, ಅದು ಆಲ್ಮೋಸ್ಟ್ 1000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಸಸ್ಪೆನ್ಷನಲ್ಲಿ ಹಳ್ಳ ಕೊಳ್ಳಗಳಲ್ಲಿ ಅದು ಬೆಟರ್ ಹ್ಯಾಂಡ್ಲು ಮಾಡುತ್ತೆ ಇದಕ್ಕಿಂತ ಅಂತ ನನಗೆ ಅನ್ನಿಸ್ತಿದೆ. ಬಟ್ ಇದು ತುಂಬ ಚೆನ್ನಾಗಿದೆ ಸಸ್ಪೆನ್ಷನ್, ಅಂತ ಏನು ಬ್ಯಾಡ್ ಇಲ್ಲ. ಬಟ್ ಇದರಲ್ಲಿ 5 ಸ್ಟೆಪ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ನಾವು ಮಾಮೂಲಿ ಆ ಅಡ್ಜಸ್ಟ್ಮೆಂಟ್ ಮುಖಾಂತರ ಇಲ್ಲ ಒಂದು ಸ್ಕ್ರೂ ಡ್ರೈವರ್ ಮುಖಾಂತರ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇದು ಯಾವ ಸೆಟ್ಟಿಂಗಲ್ಲಿದೆ ನಾನು ಏನು ಚೇಂಜಸ್ ಮಾಡೋಕ್ಕೆ ಹೋಗಿಲ್ಲ. ಲಾಸ್ಟ್ ಟೈಮ್ ಸರ್ವಿಸಲ್ಲಿ ನಾನು ಕೇಳಿದೆ, ಸೊ ಅವ್ರೇನು ಚೇಂಜ್ ಮಾಡಿದಾರೋ ನನಗೇನೋ ಗೊತ್ತಿಲ್ಲ. ಬಟ್ ಇದು 2nd ಲೆವೆಲಲ್ಲಿದೆ ಈಗ ನೋಡ್ತಾ ಇದ್ದೀನಿ. ಸೊ ಮಿಡಲಲ್ಲಿ ಇಟ್ಕೊಂಡ್ರೆ 3ನೇ ಲೆವೆಲಲ್ಲಿ ಬೆಟರ್ ಇರ್ಬೋದು. ಬಟ್ ಇವರು ಹಾರ್ಡ್ ಸೆಟ್ಟಿಂಗ್ ಇಟ್ಟಿದ್ದಾರೆ, ಸೊ ಅದರಿಂದ ನನಗೆ ಸ್ವಲ್ಪ ಹಾರ್ಡ್ ಫೀಲ್ ಆಗ್ತಿರ್ಬೋದೇನೋ. ಸೊ ಬಿಟ್ಟರೆ ಆರನ್ ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಬಿಟ್ಟರೆ ಹೆಡ್ಲೈಟ್ ಪರ್ಫಾರ್ಮೆನ್ಸು ಓಕೆ. ಈ ಸೆಗ್ಮೆಂಟಲ್ಲಿ ಬೇರೆ ಗಾಡಿಗಳು ಯಾವ್ದು ಬರುತ್ತೆ ಅಂದರೆ ಇದೇ ಪ್ರೈಸಲ್ಲಿ ನಿಮಗೆ ಆ್ಯಕ್ಚುಲಿ ಸೂಪರ್ ಸ್ಪ್ಲೆಂಡರ್ ಬರುತ್ತೆ. ಸೊ ಸೂಪರ್ ಸ್ಪ್ಲೆಂಡರಲ್ಲಿ ಫುಲ್ಲಿ LED ಸೆಟಪ್ ಬರುತ್ತೆ. ಬಟ್ ಇದರಲ್ಲಿ ಇನ್ನೂ ಆ್ಯಲೋಜನ್ ಕೊಟ್ಟಿದ್ದಾರೆ. ಬಟ್ ಇದ್ರದ್ದು ಥ್ರೋ ಚೆನ್ನಾಗೇ ಇದೆ ಆ್ಯಕ್ಚುಲಿ. ಬಟ್ LED ಕೊಟ್ಟಿದ್ರೆ ಇಷ್ಟು ದುಡ್ಡು ಕೊಟ್ಟ ಮೇಲೆ ಬೆಟರ್ ಅನ್ನಿಸ್ತಿತ್ತು. ನನಗೆ ತೊಗೋಬೇಕಾದ್ರೆ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇದರಲ್ಲಿ ಆ್ಯಲೋಜನ್ ಇದೆಯಾ LED ಇದೆಯಾ ಅಂತ. ನಾನು ಬಂದಮೇಲೆ ನೋಡ್ತಿದ್ದೀನಿ ಕೆಳಗಡೆ DRL LED ಇದೆ, ಇಲ್ಲಿ ಇದು LED ಇದೆ, ವೈಟ್ LED.
ಬಟ್ ಈ ಮೇಯ್ನ್ ಹೆಡ್ ಲ್ಯಾಂಪ್ ಏನಿದೆ, ನಾನು ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಸ್ಟ್ಯಾಂಡು ಜೊತೆಗೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಇದೆ, ಸೊ ಸ್ಟಾರ್ಟ್ ಆಗಲ್ಲ, ಮೇಲೆ ಕುಂತ್ಕೊಂಡೆ ತೋರಿಸ್ಬೇಕು. ನೀವು ನೋಡ್ಬೋದು ಹ್ಯಾಲೋಜನ್ ಇದೆ. ಸೊ ಇದರಲ್ಲಿ ಒಂದು ಯೂನಿಕ್ ಅಂತಂದರೆ ಇದ್ರದ್ದು ಸೈಲೆನ್ಸರ್ ಸೌಂಡು. ನಾನು ನಿಮ್ಗೆ ಆಮೇಲೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಕಟ್ ಮಾಡೋದು ಬೇಡ, ಯಾಕಂದರೆ ಇಲ್ಲಿ ಸ್ಟಾರ್ಟ್ ಮಾಡಬೇಕು, ಪುನಃ ವಿಡಿಯೋ ಕಟ್ ಮಾಡೋದು ಬೇಡ. ಬಟ್ ಯೂನಿಕ್ ಸೌಂಡ್ ಇದೆ ಇದ್ರದ್ದು, ಒಂಥರ ಬುಲೆಟ್ ಟೈಪ್ ಸೌಂಡ್ ಬರುತ್ತೆ, ಬಟ್ ಬುಲೆಟ್ ಅಲ್ಲ ಆ್ಯಕ್ಚುಲಿ. ಒಂಥರ ಡಿಗ್ 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 ಅಂತ ಯೂನಿಕ್ ಸೌಂಡ್ ಇದೆ ಆ್ಯಕ್ಚುಲಿ. ನೆಕ್ಸ್ಟು ನೋಡೋದಾದರೆ ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ನಾನು ಅದನ್ನು ತೋರಿಸ್ತೀನಿ ನಿಮಗೆ. ನೀವು ನೋಡ್ಬೋದು ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಇಲ್ಲಿ ಟೈಮ್ ತೋರಿಸ್ತಿದೆ, ಟೈಮ್ ತೋರಿಸುತ್ತೆ, ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಇದೆ, ಹೆಲ್ಮೆಟ್ ಇಂಡಿಕೇಟರ್ ತೋರಿಸುತ್ತೆ. ನಾನು ತೋರಿಸ್ತೀನಿ, ಒಂದು ನಿಮಿಷ ವೆಯ್ಟ್ ಮಾಡಿ. ಹೆಲ್ಮೆಟ್ ಹಾಕೊಳ್ಳಿ ಅಂದ್ಬಿಟ್ಟು ಹೆಲ್ಮೆಟ್ ಇಂಡಿಕೇಟರ್ ತೋರಿಸುತ್ತೆ. ಆ್ಯಾವ್ರೇಜ್ ಮೈಲೇಜ್ ತೋರಿಸ್ತಾ ಇದೆ 62 ಅಂತ ಇಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸ್ತಿದೆ. ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕ್ ನಾನು ಟೆಸ್ಟ್ ಮಾಡಿಲ್ಲ ಇದುವರೆಗೂ, ಬಟ್ 62. ನಾನು ಸ್ವಲ್ಪ ದಿನ ಒಂದು 60 ಆ ರೇಂಜಲ್ಲಿ ಓಡಿಸಿದಾಗ ಒಂದು 65ವರೆಗೆ ತೋರಿಸ್ತು. ಬಟ್ ನಾನು ಡೈಲಿ ಆಲ್ಮೋಸ್ಟ್ 60 ಮೇಲೆ ಗಾಡಿ ಓಡಿಸ್ತಾ ಇರೋದು. 70 ಆ್ಯಾವ್ರೇಜ್ ಸ್ಪೀಡಲ್ಲಿ ನಾನು ಓಡಿಸೋದ್ರಿಂದ 62ಗೆ ಬಂದು ನಿಂತಿದೆ. ನಾಟ್ ಬ್ಯಾಡ್ ಅಂತ ಅನಿಸುತ್ತೆ. ಬಿಟ್ಟರೆ ಓಡೋಮೀಟ್ರು ನೀವು ನೋಡ್ಬೋದು 2657 ಕಿಲೋಮೀಟ್ರ್ ಓಡಾಡಿದ್ದೀನಿ. ಸೊ ಈ ಸೆಗ್ಮೆಂಟಲ್ಲೇ ಟ್ಯಾಕೋಮೀಟ್ರ್ ಕೊಟ್ಟಿರೋ ಗಾಡಿ ಇದೊಂದೇ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು ಟ್ಯಾಕೋಮೀಟ್ರು. ರೆಡ್ ಲೈನು 10,000 ಟು ಆಲ್ಮೋಸ್ಟ್ 12,000 ಇದೆ. ಅಲ್ಲಿವರೆಗೆ ಈ ಗಾಡಿ ಓಡಿಸಲ್ಲ ಆ್ಯಕ್ಚುಲಿ. ನಾವು ಅಷ್ಟೊಂದು ರೆಡ್ ಲೈನ್ ಮಾಡಲ್ಲ ಗಾಡಿನ. ಸೊ ಏನಿದ್ರು ನಾರ್ಮಲ್ ಫಂಕ್ಷನಿಂಗ್ ನನಗನ್ಸೋ ಮಟ್ಟಿಗೆ 5,000 to 6,000 RPM ಈ ಗಾಡಿ ಫಂಕ್ಷನಿಂಗ್ ಆಗುತ್ತೆ. ಬಿಟ್ಟರೆ ಟ್ರಿಪ್ 1, ಟ್ರಿಪ್ ಎ, ಟ್ರಿಪ್ ಬಿ ಜೊತೆಗೆ ಟಾಪ್ ಸ್ಪೀಡ್ ಕೂಡ ತೋರಿಸುತ್ತೆ. ಒಂದು ನಿಮಿಷ ವೆಯ್ಟ್ ಮಾಡಿ. ಆ್ಯಾವ್ರೇಜ್ ಸ್ಪೀಡ್ ನೀವು ನೋಡ್ಬೋದು 30 ಕಿಲೋಮೀಟರ್ ಆ್ಯಾವ್ರೇಜ್ ಸ್ಪೀಡ್ ಇದೆ. ಟಾಪ್ ಸ್ಪೀಡು 96 ಇದೆ. 96 ನಾನೇ ಹೈವೇಲಿ ಖಾಲಿ ಇತ್ತು ಅಂತ ಮಾಡಿದ್ದು ಇದು. ಸೊ ನೀವು ಅಷ್ಟೊಂದು ಸ್ಪೀಡೆಲ್ಲ ಹೋಗ್ಬೇಡಿ. ನಾನು ಟೆಸ್ಟಿಂಗಿಗೆ ಎಷ್ಟು ಹೋಗ್ಬೋದು ಅಂತ ನಾನು 96 ಹೋಗಿದ್ದು. ಸೊ ಬಿಟ್ಟರೆ ಸ್ವಿಚ್ ಕೇರ್ ಕ್ವಾಲಿಟಿ ನೀವು ನೋಡ್ಬೋದು, ಸ್ವಲ್ಪ ಕತ್ಲೆ ಆಗಿದೆ. ಸ್ವಿಚ್ ಕೇರ್ ಕ್ವಾಲಿಟಿ ಓಕೆ ಇದೆ, ಅಷ್ಟೊಂದು ಪ್ರೀಮಿಯಮ್ ಅಂತ ಏನಿಲ್ಲ, ಸ್ವಲ್ಪ ಲೋ ಕ್ವಾಲಿಟಿನೇ ಅನಿಸುತ್ತೆ. ಇದಕ್ಕಿಂತ ಒಂಥರ ಪ್ಲ್ಯಾಸ್ಟಿಕ್ ಅಂತ ಏನು ಕ್ವಾಲಿಟಿ ಪ್ಲ್ಯಾಸ್ಟಿಕ್ ಅಂತ ಅನಿಸಲ್ಲ ಇದು. ಬಟ್ ಓಕೆ, ಚೆನ್ನಾಗಿದೆ, ಅಂತ ಏನು ಕಳಪೆ ಅಂತಲೂ ಇಲ್ಲ, ಓಕೆ ಈ ಸೆಗ್ಮೆಂಟಲ್ಲಿ. ಬಟ್ ಸ್ಪ್ಲೆಂಡರ್ ಇಲ್ಲ ಸೂಪರ್ ಸ್ಪ್ಲೆಂಡರಲ್ಲೆಲ್ಲ ಇದಕ್ಕಿಂತ ಬೆಟರ್ ಕ್ವಾಲಿಟಿ ಸ್ವಿಚ್ ಕೇರ್ ಕೊಡ್ತಾರೆ. ಬಿಟ್ಟರೆ ಏನು ಈ ಮಿರರ್ ಇದೆ, ವಿಸಿಬಿಲಿಟಿ ತುಂಬ ಕಡಿಮೆ ಇದೆ ಆ್ಯಕ್ಚುಲಿ. ಈ ರೌಂಡ್ ಮಿರರ್ಸು ಎಸ್ಥೆಟಿಕಲಿ ಚೆನ್ನಾಗಿದೆ ಅನ್ನೋದು ಬಿಟ್ಟರೆ ನೋಡೋದಕ್ಕೆ ಇದರ ಕವರೇಜು ಇಲ್ಲ ಬ್ಯಾಕ್ಗ್ರೌಂಡು ಏನು ವೆಹಿಕಲ್ ಬರ್ತಿದೆ ಇದ್ರ ಫಂಕ್ಷನಿಂಗ್ ಅಂತೂ ಚೆನ್ನಾಗಿಲ್ಲ ನನಗಂತೂ. ಜೊತೆಗೆ ಇದೇನೆಂದರೆ ಎಷ್ಟೇ ಸತಿ ಟೈಟ್ ಮಾಡಿಸಿ ಲೂಸ್ ಆಗುತ್ತೆ. ಎಷ್ಟು ಸತಿ ನೀವು ಸರ್ವಿಸ್ ಸೆಂಟ್ರಲ್ಲಿ ಟೈಟ್ ಮಾಡಿ, ನೀವೇ ಟೈಟ್ ಮಾಡಿಸಿ, ಏನೇ ಮಾಡಿ ಇದು ಕಳ್ಕೊಳ್ಳುತ್ತೆ. ಇದೊಂದೇ ಅಂತಲ್ಲ, ನಮ್ಮ ಫ್ರೆಂಡ್ದು ಎಂಟಾರ್ಕ್ ಇದೆ, ಅದರಲ್ಲೂ ಅವನು ಮಲ್ಟಿಪಲ್ ಟೈಮ್ಸ್ ಏನಂತಾರೆ ಅದನ್ನು ಟೈಟ್ ಮಾಡಿಸ್ತಾ ಪುನಃ ಕಳ್ಕೊಳ್ಳುತ್ತೆ. ಬಿಟ್ಟರೆ ಮೈಲೇಜ್ ನಾನು ಹೇಳ್ದಾಗೆ ಆಲ್ಮೋಸ್ಟ್ 62 ಮೈಲೇಜ್ ಕೊಡ್ತಾ ಇದೆ ಆ್ಯಕ್ಚುಲಿ. ಬಿಟ್ಟರೆ ಬ್ಯಾಕಲ್ಲಿ ಡ್ರಮ್ ಬರುತ್ತೆ, ಡಿಸ್ಕ್ ಬರೋದಿಲ್ಲ. ಬಿಟ್ಟರೆ ಕಿಕ್ ಸ್ಟಾರ್ಟ್ ಇದೆ, ಸೆಲ್ಫ್ ಸ್ಟಾರ್ಟ್ ಇದೆ, ಹಿಂದೆ ಲಗೇಜ್ ಕ್ಯಾರಿಯರ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಬಿಟ್ಟರೆ ಅದೇ ಡ್ಯೂರಾ ಲೈಫ್ ಅಂತ ಇದ್ರದ್ದೇನೋ ಫಂಕ್ಷನ್ ಇದೆ, ಡ್ಯೂರಾ ಲೈಫ್ ಅಂತ ನೀವು ಬರ್ದಿರೋದು ಇಲ್ಲಿ ನೋಡ್ಬೋದು. ಡ್ಯೂರಾ ಲೈಫ್ ಅಂತಂದರೆ ಆ್ಯಕ್ಚುಲಿ ಗಟ್ಟಿ ಅಂದರೆ ಇದೇನು ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಮತ್ತು ಗಟ್ಟಿ ಬರುತ್ತೆ ಅಂತ ಇವ್ರ ಕ್ಲೈಮ್ ಇದೆ, ಯಾರ್ದು ಕಂಪ್ನಿಯವ್ರದ್ದು, ಈ ಪ್ಲಾಸ್ಟಿಕ್ ಕ್ವಾಲಿಟಿ ಎಲ್ಲ. ಬಿಟ್ಟರೆ ಒಂದು ರೌಂಡ್ ನಿಮ್ಗೆ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ಗಾಡಿ. ಫ್ರಂಟಲ್ಲಿ ಕೂಡ ಕ್ರೋಮ್ ಫಿನಿಶ್ ಬರುತ್ತೆ, ಜೊತೆಗೆ ಕ್ರೋಮ್ ಫಿನಿಶ್ ಬ್ರೇಕ್ ಲಿವರು ಎಲ್ಲ ಬರುತ್ತೆ. ಇದರಲ್ಲಿ ಕೂಡ ಸ್ಪ್ಲೆಂಡರ್ ಥರನೇ 4 ಗೇರ್ ಬರುತ್ತೆ. 5 ಗೇರ್ ಇದ್ದಿದ್ರೆ ಬೆಟರ್ ಇರ್ತಿತ್ತು. 110cc 5 ಗೇರ್ ಬೇಕೋ ಬೇಡವೋ ಗೊತ್ತಿಲ್ಲ, ನನಗನ್ಸೋ ಮಟ್ಟಿಗೆ. ಬಿಟ್ಟರೆ ಪೆಟ್ರೋಲ್ ಟ್ಯಾಂಕು 11.5 ಲೀಟರ್ ಕೆಪಾಸಿಟಿ ಇದೆ, 1.5 ಲೀಟರು ರಿಸರ್ವ್ ಇರುತ್ತೆ, 10 ಲೀಟರ್ ನಾರ್ಮಲ್ ಟ್ಯಾಂಕ್ ಇದೆ. ಅದು ಬಿಟ್ಟರೆ ಹಿಂದೆ ವೀಲು ಸ್ಪ್ಲೆಂಡರಲ್ಲಿ 9.8 ಲೀಟರ್ಸ್ ಬರುತ್ತೆ, ಬಟ್ ಇದರಲ್ಲಿ 11.5 ಲೀಟರ್ ಬರೋದ್ರಿಂದ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಕಿಲೋಮೀಟ್ರ್ ಓಡಾಡ್ಬೋದು. ಬಿಟ್ಟರೆ 18 ಇಂಚ್ ವೀಲ್ಸ್ ಬರುತ್ತೆ ಹಿಂದೆ ಮುಂದೆ ಎರಡೂ. ಬಿಟ್ಟರೆ ಓವರಾಲ್ ನಾನು
ನಿಮಗೆ ಎಲ್ಲ ಕಂಪ್ಲೀಟ್ ತೋರಿಸಿದ್ದೀನಿ ಅಂತ ಅನಿಸುತ್ತೆ, ಇನ್ನೇನು ಬಿಟ್ಟಿಲ್ಲ. ಜೊತೆಗೆ ಏನಾದರೂ ಬಿಟ್ಟಿದ್ರೆ ಜೊತೆಗೆ ನಿಮಗೆ ಸ್ಪ್ಲೆಂಡರ್ ಇಷ್ಟನಾ ಇಲ್ಲ ರೇಡಾನ್ ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಸೊ ಓವರ್ ಆಲ್ ವರ್ಡಿಕ್ಟ್ ಏನಿದೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಓವರ್ ಆಲ್ ವರ್ಡಿಕ್ಟ್ ಅಂತ ಏನು ಅಂದರೆ ನನ್ನ ಕನ್ಕ್ಲೂಷನ್ ಫೈನಲ್ ನಂದು ಮಾತು ಏನಂತ ಅಂತಂದರೆ, ಸ್ಪ್ಲೆಂಡರ್ಗಿಂತ ಇದು ಎಲ್ಲ ಆಸ್ಪೆಕ್ಟಲ್ಲೂ ಬೆಟರ್ ಬೈಕ್ ಇದೆ. ನಿಮ್ಮ ಬಜೆಟ್ ಅರೌಂಡ್ ಮಾಮೂಲಿ 90,000 90,000 ಹತ್ತತ್ರ ಅದೇ ಸುತ್ತು ಆಸ್ಪಾಸಲ್ಲಿದೆ ಅಂತಂದರೆ ಈ ಗಾಡಿ ನೀವು ಪ್ರಿಫರ್ ಮಾಡ್ಬೋದು. ಟಿ ವಿ ಎಸ್ ಅವರು ಇಲ್ಲಿ ಫ್ರಂಟಲ್ಲಿ LED ಹೆಡ್ಲ್ಯಾಂಪ್ ಕೊಟ್ಟಿದ್ರೆ ಇನ್ನೂ ಬೆಟರ್ ಇರ್ತಿತ್ತು. ಬಿಟ್ಟರೆ ಇದ್ರದ್ದು ಕ್ವಾಲಿಟಿ ಇಶ್ಯೂಸೋ ಏನೋ ನನಗಂತೂ ಗೊತ್ತಿಲ್ಲ. ನಾನೇ ಖುದ್ದಾಗಿ 2-3 ಸತಿ ಟೈಟ್ ಮಾಡಿದ್ದೀನಿ, ಬಟ್ ನೀವು ನೋಡ್ಬೋದು ಎರಡೂ ಹಿಂಗೇ ಅಳ್ಳಾಡುತ್ತೆ. ಸೊ ಅದು ನನಗೆ ಗೊತ್ತಿಲ್ಲ, ಇದು ಪರ್ಟಿಕ್ಯುಲರ್ ಈ ಯೂನಿಟ್ದು ಪ್ರಾಬ್ಲಮ್ಮ ಏನಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಏನು ಆನೆಸ್ಟ್ ಏನು ನಿಜ ಇದೆ ಅದನ್ನು ಹೇಳ್ತಿದ್ದೀನಿ. ಬಿಟ್ಟರೆ ಸ್ಪ್ಲೆಂಡರಲ್ಲಿ ಸೀಟು ತುಂಬ ನ್ಯಾರೋ ಇದೆ, ಇಷ್ಟೇ ಅಗಲ ಬರೋದು ಸ್ಪ್ಲೆಂಡರ್ ಸೀಟು. ಬಟ್ ಇದರಲ್ಲಿ ನೀವು ಕುಂತ್ಕೊಂಡ್ರೆ ಆರಾಮಾಗಿ ನಿಮ್ಮದು ಪೂರ್ತಿ ಬಾಡಿ ಇದ್ರ ಮೇಲೆ ರೆಸ್ಟ್ ಆಗೋದ್ರಿಂದ ಸೊ ನಿಮಗೆ ಅಷ್ಟೊಂದು ಫೆಟಿಗ್ ಆಗೋದಿಲ್ಲ. ನಾನು ಸ್ಪ್ಲೆಂಡರಲ್ಲಿ ನಾನೆಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬಂದರೆ ಒಂದು 200 ಕಿಲೋಮೀಟರ್ಸ್ ಅಂದರೆ 100 ಕಿಲೋಮೀಟರ್ಸ್ ಟು ಆ್ಯಂಡ್ ಫ್ರೋ ತುಂಬ ನೋವಾಗ್ತಿತ್ತು. ಬಟ್ ಜೊತೆಗೆ ನೋಡಿ ನೀವು ರೆಸ್ಟ್ ಎಲ್ಲ ಆರಾಮಾಗುತ್ತೆ. ಸೀಟು ತುಂಬ ವೈಡ್ ಇದೆ ಆ್ಯಕ್ಚುಲಿ, ಇಷ್ಟೊಂದು ಸೀಟ್ ವೈಡು ಸ್ಪ್ಲೆಂಡರಲ್ಲಿ ಇಲ್ಲ. ಸೊ ಬಿಟ್ಟರೆ ನಾನು ನಿಮಗೆ ಎಕ್ಸಾಸ್ಟ್ ಸೌಂಡ್ ಕೂಡ ಕೇಳಿ ತೋರಿಸ್ತೀನಿ. ಎಕ್ಸಾಸ್ಟ್ ಸೌಂಡ್ ನೀವು ಕೇಳ್ಬೋದು ಇಲ್ಲಿ, ಆ್ಯಕ್ಚುಲಿ ನಾನಂತೂ ಐಡಿಯಾ ಇಲ್ಲ ಮೈಕ್ ಕ್ಯಾಪ್ಚರ್ ಮಾಡ್ತಿದ್ಯಾ ಅಂತ. ಬಟ್ ಒಂಥರ ಯೂನಿಕ್ ಸೌಂಡ್ ಇದೆ, ಸ್ಪ್ಲೆಂಡರ್ಗಿಂತ ಬೆಟರ್ ಇದೆ. ನಾನು ರೆವ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ಜೊತೆಗೆ ವೈಬ್ರೇಷನ್ಸು ಸ್ಟಾರ್ಟಿಂಗು 1000 ಕಿಲೋಮೀಟರ್ಗಿಂತ ಮೊದಲು ವೈಬ್ರೇಷನ್ಸ್ ತುಂಬ ಫೀಲ್ ಆಗ್ತಿತ್ತು ಆ್ಯಕ್ಚುಲಿ. ನಾನು ಇದೇನಪ್ಪ ಈ ಗಾಡಿ ಇಷ್ಟು ಚೆನ್ನಾಗಿ ಮಾಡೋರು ಎಲ್ಲ ವೈಬ್ರೇಷನ್ಸ್ ಯಾಕೆ ಇಷ್ಟು ರಿಫೈನ್ಮೆಂಟ್ ಇಷ್ಟು ಪ್ರಾಬ್ಲಮ್ ಇದೆಯಲ್ಲ ಅನ್ನಿಸ್ತು. ಬಟ್ ಅದಾದಮೇಲೆ ನಾನು ಏನು 1000 ಕಿಲೋಮೀಟರ್ಗೆ ನಾನು ಸರ್ವಿಸ್ ಬಿಟ್ಟೆ, ಸಾರಿ 1000 ಅಲ್ಲ 750 ಕಿಲೋಮೀಟರ್ ಸರ್ವಿಸ್ ಬಿಟ್ಟೆ. ಅದಾದಮೇಲೆ ಬಟರ್ ಸ್ಮೂತ್ ಆಗಿದೆ ಇಂಜಿನ್, ರಿಫೈನ್ಮೆಂಟಲ್ಲಿ ಎರಡು ಮಾತಿಲ್ಲ. ಬಿಟ್ಟರೆ ಗೇರ್ ಕೂಡ ಬಟರ್ ಸ್ಮೂತಾಗಿ ಬಿಡುತ್ತೆ. ಬಿಟ್ಟರೆ ಓವರ್ ಆಲ್ ಗಾಡಿ ತುಂಬ ಚೆನ್ನಾಗಿದೆ. ಜೊತೆಗೆ ಇದರಲ್ಲಿ 2 ಮೋಡ್ ಇದೆ, ಅಂದರೆ ನೀವು ಬಟನ್ನಲ್ಲಿ ಏನು ನೀವು ಕ್ಲಿಕ್ ಮಾಡೋದಕ್ಕಾಗಲ್ಲ ಮೋಡ್ಸ್ನ. ಬಟ್ ಎಕೋ ಪವರ್ ಅಂತ ಒನ್ಸ್ ನೀವು ಇಲ್ಲಿ ರೇವ್ ಜಾಸ್ತಿ ಮಾಡಿದಾಗಲೇ ಅದು ಪವರ್ ಮೋಡಕ್ಕೆ ಸ್ವಿಚ್ ಆಗುತ್ತೆ, ಎಕೋ ಮೋಡಲ್ಲಿ ನಾರ್ಮಲ್ ಆಗಿರುತ್ತೆ. ಸೊ ನೀವು ಗಾಡಿ ಓಡಿಸ್ಬೇಕಾದ್ರೆ ನೀವು ನೋಡ್ಕೋಬೋದು ಎಕೋ ಮೋಡಲ್ ಇದೆಯಾ ಪವರ್ ಮೋಡಲ್ ಇದೆಯಾ ಅಂತ. ಸೊ ನೀವು ಅದರಿಂದ ನೀವು ಮೈಲೇಜು ನೀವು ಕೈಯಲ್ಲೇ ಇದೆ. ಜಾಸ್ತಿ ನೀವು ಪವರ್ ಮೋಡಲ್ ಓಡಿಸಿದ್ರೆ ಅದು ಅರೌಂಡು 60 ಅಂತಕ್ಕಿಂತ ಕಡಿಮೆ ಅಂತೂ ಹೋಗೋಲ್ಲ, 58 ಅಂತ ಕಡಿಮೆ ಅಂತೂ ಇದು 100% ಹೋಗೋಲ್ಲ. ನೀವು 70, 80 ಡೈಲಿ ಚಚ್ಚಿದ್ರು 58 ಮೈಲೇಜ್ ಅಂತೂ 100% ಕೊಡುತ್ತೆ. ಯಾಕಂದರೆ ನಾನು ಓಡಿಸ್ತಿರೋದೇ ಆಲ್ಮೋಸ್ಟ್ ಅದೇ ಸ್ಪೀಡಲ್ಲಿ 70, 75, 70, 65 ಮೇಲೇ, ಅದಕ್ಕಿಂತ ಕಡಿಮೆ ಅಂತೂ ನಾನು ಓಡಿಸಲ್ಲ. ಒನ್ಸ್ ಐ ಗೆಟ್ ಇನ್ ಟು ಹೈವೇ, ಅಂದರೆ ಹೈವೇ ಹೋದ ತಕ್ಷಣ ನಾನು ಆಲ್ಮೋಸ್ಟ್ 65 ಓಡಿಸ್ತೀನಿ. ಸಿಟಿ ಲಿಮಿಟ್ಸಲ್ಲಿ ಅಷ್ಟೊಂದು ಜಾಸ್ತಿ ಓಡಾಡಲ್ಲ, ಏನು ನಮ್ಮ ಫ್ಯಾಮಿಲಿಯವ್ರು ಏನು ತೊಗೊಂಡು ಓಡಾಡ್ತಾರೆ ಅಷ್ಟೇ, ಬಿಟ್ಟರೆ ಅಷ್ಟೊಂದು ಜಾಸ್ತಿ ಹೋಗೋಲ್ಲ. ಸೊ ಓವರ್ ಆಲ್ ಬೆಟರ್ ಬೈಕ್ ಇದೆ. ಸ್ಪ್ಲೆಂಡರ್ ಅವರು ಎಚ್ಚೊತ್ಕೊಂಡು ಹೀರೋ ಕಂಪ್ನಿಯವರು ಇದನ್ನು ಮ್ಯಾಚ್ ಮಾಡೋದಕ್ಕೆ ಅವರು ಗಾಡಿನ ಚೇಂಜ್ ಮಾಡಬೇಕಾಗುತ್ತೆ. ಜಸ್ಟ್ ಗ್ರಾಫಿಕ್ ಅಪ್ಡೇಟ್ ಮಾಡಿಕೊಂಡು ಕೂತ್ಕೊಂಡಿದ್ರೆ ರೇಡಿಯೋನು ಸ್ಪ್ಲೆಂಡರ್ ಸಮಕ್ಕೆ ಅದರದ್ದು ಸೇಲ್ಸ್ನ ತಲುಪೋದ್ರಲ್ಲಿ ಎರಡು ಮಾತಿಲ್ಲ, ಯಾಕಂದರೆ ಬೆಟರ್ ಬೈಕ್ ಇದೆ. ಸೊ ನೀವು ಎಲ್ಲ ಆಸ್ಪೆಕ್ಟಲ್ಲೂ ಇದು ಚೆನ್ನಾಗಿದೆ. ಸ್ಪ್ಲೆಂಡರ್ ಅವರು ಸೀಟ್ನ ಅಗಲ ಮಾಡಬೇಕು, ಹೀರೋದವರು ಎಚ್ಚೆತ್ಕೊಂಡು, ಸೊ ಹೀರೋದವರು ಎಚ್ಚೆತ್ಕೊಂಡು ಅವ್ರ ಸ್ಪ್ಲೆಂಡರ್ನ ಬೆಟರ್ ಮಾಡಿದ್ರೆ ಇದಕ್ಕೆ ಟಕ್ಕರ್ ಕೊಡ್ಬೋದು. ಸೇಲ್ಸ್ ಆಗ್ತಾ ಇದೆ, ಯಾಕೆ ಜಸ್ಟ್ ಗ್ರಾಫಿಕ್ಸ್ ಅಪ್ಡೇಟ್ ಮಾಡೋಣ, ಮೆಕ್ಯಾನಿಕಲಿ ಸೇಮ್ ಇಡೋಣ ಅಂತಂದರೆ ಈ ಕಾಲದಲ್ಲಿ ನಡೆಯೋದಿಲ್ಲ. ಜೊತೆಗೆ ಡಿಸ್ಕ್ ಬ್ರೇಕ್ ಕೊಡಬೇಕು, ಜೊತೆಗೆ ಸೀಟ್ನ ಅಗಲ ಮಾಡಬೇಕು. ಸ್ಪ್ಲೆಂಡರ್ದು ಸೀಟು ತುಂಬ ಚಿಕ್ಕದಿದೆ, ಏನು ಚಿಕ್ಕ ಮಕ್ಳಿಗೂ ಅದು ಸಾಲಲ್ಲ. ಸೊ ಇದು ಇಷ್ಟಾದರೂ ಇರಬೇಕು, ಅಟ್ಲೀಸ್ಟು 2 ನೀಟಾಗಿ ಕೂರೋ ಅಷ್ಟಾದರೂ ಇರಬೇಕು. ಬಿಟ್ಟರೆ ಸ್ಪ್ಲೆಂಡರ್ ಕೂಡ ಲೆಜೆಂಡ್ ಇದೆ, 20 ವರ್ಷ ಆಗಿರಲಿ, 25 ವರ್ಷ ಆಗಿರಲಿ, 30 ವರ್ಷ ಆಗಿರಲಿ, ಅವ್ರು ಇಂಜಿನ್ ಓಡ್ತಾ ಇರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಈಗಿನ ಕಾಲದ ಕಸ್ಟಮರ್ಸ್ ಏನಿದ್ದಾರೆ ಬೇರೆ ಫೀಚರ್ಸ್ ಕೂಡ ಕೇಳ್ತಾರೆ. LED ಡಿಸ್ಪ್ಲೇ ಇದೆ, ಅದರಲ್ಲೂ LED ಡಿಸ್ಪ್ಲೇ ಬರುತ್ತೆ. ಬಟ್ ಸೀಟ್ ಕಂಫರ್ಟ್ ಏನಿರ್ಬೋದು, ಮೈಲೇಜ್ ಒಂದರಲ್ಲೇ ನೀವು ಗಾಡಿನ ಜಾಸ್ತಿ ದಿನ ಓಡಿಸೋದಕ್ಕಾಗಲ್ಲ. ಸೊ ಇದರಲ್ಲೂ ಮೈಲೇಜ್ ಕೊಡ್ತಿದೆ, ಡಿಸ್ಕ್ ಬ್ರೇಕ್ ಇದೆ, ಬೇರೆ ಎಲ್ಲ ಓವರ್ ಆಲ್ ಫಿಟ್ ಆ್ಯಂಡ್ ಫಿನಿಶ್ ಕೂಡ ತುಂಬ ಚೆನ್ನಾಗಿದೆ. ಸೊ ನನಗೆ ಏನಂತ ಅಂದರೆ ಮೊದಲಿಂದನೂ ಸ್ಪ್ಲೆಂಡರ್ ಲೆಜೆಂಡ್ ಇದೆ.
ಸೊ ಅದನ್ನು ಲೆಜೆಂಡ್ ಮಾತಿನಲ್ಲಿದೆ, ಅದು ಇಂಜಿನಲ್ಲಿದೆ, ಎಲ್ಲದರಲ್ಲೂ ಇದೆ. ಅದು ಹೀರೋದು ಮತ್ತು ಹೋಂಡಾದು ಮಗುವಾಗಿತ್ತು. ಬಟ್ ಈ ಟಿ ವಿ ಎಸ್ದು ಏನು ಲೇಟೆಸ್ಟ್ ಚೈಲ್ಡ್ ಇದೆ, 7 ವರ್ಷದಿಂದ ಬಿಟ್ಟ ರೇಡಾನ್ ಆ ಸ್ಥಾನನ ತುಂಬಿದೆ. ಸೊ ಸ್ಪ್ಲೆಂಡರ್ ಏನಾಗಬೇಕು ಅಂತ ಅಂದ್ಕೊಳ್ಳುತ್ತೆ, ಅದು ರೇಡಿಯಾನ್ ಆಲ್ರೆಡಿ ಆಗಿದೆ. ಸೊ ಟಿ ವಿ ಎಸ್ಗೆ ಒಂದು ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ಮೆಂಟ್ಸ್ ಮಾಡಿಕೊಂಡು LED ಹೆಡ್ ಲ್ಯಾಂಪ್ ಕೊಟ್ಟರೆ ಬೆಟರ್ ಆಗುತ್ತೆ. ಓವರಾಲ್ ಓಕೆ, ಬಟ್ ಸ್ವಲ್ಪ ಹಿಂದೆ ಕೂತ್ಕೊಂಡ್ರೆ ಸ್ವಲ್ಪ ಡೌನ್ ಅಂತ ಅನಿಸುತ್ತೆ. ಈ ಸೀಟ್ ಹೈಟು ಆ್ಯಕ್ಚುಲಿ ಹಂಗೇನಿಲ್ಲ, ಬಟ್ ಸ್ವಲ್ಪ ಲೋ ಸೀಟಿಂಗ್ಗೆ ಏನು ಕ್ರೂಸರ್ ಬೈಕ್ ಥರ ಸೀಟಿಂಗ್ ಇದೆ. ಅದು ಬಿಟ್ಟರೆ ಓವರಾಲ್ ಬೈಕ್ ಇಸ್ ಏನಂತಾರೆ, 10ಕ್ಕೆ ನಾನು ಆಲ್ಮೋಸ್ಟ್ 9.5 ಕೊಡ್ತೀನಿ. ಇನ್ನೊಂದು ಹೆಡ್ ಲ್ಯಾಂಪ್ ಎಲ್ಲ ಕೊಟ್ಟರೆ ಇನ್ನು ಮಿಕ್ಕಿದ್ದು ರಿಫೈನ್ಮೆಂಟು ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 0.5 ಕಳಿಬೋದು, ಇಲ್ಲ 1 ಕಳಿಬೋದು ಮ್ಯಾಕ್ಸಿಮಮ್. ಏನಕ್ಕೆ LED ಹೆಡ್ ಲ್ಯಾಂಪ್ಸ್ ಕೊಡೋದಿಲ್ಲ, ಜೊತೆಗೆ ಈ ಇಶ್ಯೂಸ್ಗೆ ಅಷ್ಟೇ. ಬಿಟ್ಟರೆ ಓವರಾಲ್ 9.5 ಔಟ್ ಆಫ್ 10 ಕೊಡ್ತೀನಿ ಈ ಬೈಕ್ಗೆ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ, ನೀವು ಕಂಪ್ಲೀಟ್ ಇಲ್ಲಿವರೆಗೂ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಏನಾದರೂ ಕಮ್ಯೂಟರ್ ಬೈಕ್ ತೊಗೋಬೇಕಂತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇದೇ ಥರದ ಆನೆಸ್ಟ್ ರಿವ್ಯೂಗಾಗಿ. ಸೊ ಮತ್ತೆ ಸಿಗೋಣ. ಥ್ಯಾಂಕ್ ಯು.